ಹೆಲೋ ಫ್ರೆಂಡ್ಸ್, ನಾನಿವತ್ತು ಪೂರಿ ಮತ್ತು ನವಿಲುಕೋಸಿನ ಸಾಗು ಟ್ರಯಾಂಗಲ್ ಪೂರಿ ನವಿಲುಕೋಸಿನ ಸಾಗು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕಿ ರುಬ್ಬಿ ಇಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರಿಗೆ ಎಣ್ಣೆ, ಜೀರಿಗೆ, ಕರಿಬೇವು, ಆಮೇಲೆ ತರಕಾರಿ ನವಿಲುಕೋಸು, ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದೀನಿ ನಾನು. ನವಿಲುಕೋಸು ಜಾಸ್ತಿ ಹಾಕ್ಕೊಳ್ಳಿ, ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಟ್ರಯಾಂಗಲ್ ಪೂರಿ ಅಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಬೇಕಾದ್ರೆ ಮಾಡಿ ನೋಡಿ. ಸಾಗೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ. ಆಮೇಲೆ ರುಬ್ಬಿರೋ ಮಿಶ್ರಣ ಹಾಕಿ ಸ್ವಲ್ಪ ಕೈ ಆಡಿ ಅರಿಶಿನ, ಉಪ್ಪು, ಸ್ವಲ್ಪ ಗರಂ ಮಸಾಲ ಅಥವಾ ಸಾಂಬಾರು ಪುಡಿ ಯಾವುದಾದ್ರೂ ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ, ಹಾಗೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ಅದು. ಆಮೇಲೆ ಎಷ್ಟು ಬೇಕೋ ತಿಕ್ನೆಸ್ ಅಷ್ಟು ನೋಡಿ ನೀರು ಹಾಕಿ ಕುಕ್ಕರ್ ಲೆಡ್ ಮುಚ್ಚಿ 1 ಬಿಸಿಲು ಅಥವಾ 2 ಬಿಸಿಲಿಗೆ ತೆಗೆದುಬಿಡಿ. ಚೆನ್ನಾಗಿ ಬೆಂದಿರುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಇದು ಪೂರಿನ ನಾನು ಫುಲ್ಲು ಒಂದು ದೊಡ್ಡ ಚಪಾತಿ ಥರ ಲಟ್ಟಿಸ್ಕೊಂಡು ಅದನ್ನ ಟ್ರಯಾಂಗಲ್ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮಾಡಿ ನೋಡಿ. ಒಂಚೂರು ಎಣ್ಣೆ ಹೀರಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಟ್ರಯಾಂಗಲ್ ಪೂರಿ, ಹಾಗಾಗಿ ನಾನು ರೌಂಡ್ ಬಿಟ್ಟು ಟ್ರಯಾಂಗಲೇ ಜಾಸ್ತಿ ಮಾಡೋದು. ಸಾಗು ಮತ್ತು ಕೊಬ್ಬರಿ ಚಟ್ನಿ ಜೊತೆಗೆ ಚೆನ್ನಾಗಾಗುತ್ತೆ.